ಗಾಡಿ ಹೆಂಗೆ ಗಚ್ಚಂತ ಹೋಗ್ತಾ ಇತ್ತು ನೋಡಿ ಮಸ್ತ ಗಾಡಿ. ನಾನು ಇವ್ರದ್ದು ಹಾಕ್ಕೊಂಡ್ಬಿಟ್ಟಿದ್ದೀನಿ ಗಾಡಿ ನೋಡಿ. ಯಾರನು ನಮ್ಮ ಗಾಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಓಡಿಸಿ. ಗಾಡಿ ಮಸ್ತಾಗೈತೆ ಅಂತ ಹೇಳ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿರೋದು ಓಡಿಸೋವಾಗ ಗಾಡಿನ. ನಾ ಗೊತ್ತಲ್ಲ, ನಾನೆಲ್ಲ ಗಾಡಿ ಎಲ್ಲ ನಮ್ಮನ್ನು ಕೊಡೋಕ್ಕಾಗಿ ಇಟ್ಕೊಂಡು ಇರ್ತೀನಿ ಗಾಡಿ ಎಲ್ಲ. ನನ್ನ ಗಾಡಿ ನನ್ನ ಬಿಟ್ಟು ಬೇರೆ ಯಾರನ್ನ ಓಡಿಸ್ಲಿ ಗಾಡಿ, ಅವ್ರು ಇಳಿಯುವಾಗ ಒಂದೇ ಮತ್ತೆ ಹೇಳೋದು ಮಸ್ತಾಗಿ ಇಟ್ಕೊಂಡಿದ್ದೀರ ಗಾಡಿನ ಅಂತಲೇ ಹೇಳೋದು. ಯಾರಾಗಿದ್ರು ಅಷ್ಟೇ ನನ್ನ ಗಾಡಿ ಅಲ್ಲಿ ಗೋಡನಲ್ಲಿ ಬಿಟ್ಟಾಗ ಅವರು ಎತ್ತು ಓಡಿಸಿದ್ರು ಅವರು ಅದನ್ನೇ ಹೇಳೋದು ಗೊತ್ತಾ. ಆ ಥರ ಮೇಂಟೈನ್ ಮಾಡೋದು ನಾವೆಲ್ಲ ಗಾಡಿನ ಮಸ್ತಾಗೆ. ಸುಭಾಷ್ ಅಂದರೆ ಏನು ಸುಮ್ಮನೆನಾ, ಇನ್ನು ಹೋಗ್ತಾ ಹೋಗ್ತಾ ರೆಡಿ ಆಗುತ್ತೆ ನೋಡಿ. ಇನ್ನೂ ಮಸ್ತಾಗಿ ಕ್ಲಚ್ ಲೋಡಿಂಗಲ್ಲಿ ಹಾಕ್ಬಿಟ್ರೆ ಇನ್ನೂ ಮಸ್ತಾಗಿ ಒಳ್ಳೆ ಗನ್ ಇದ್ದಂಗೆ ಇರುತ್ತೆ ಗಾಡಿ. ರೆಡ್ ಡ್ರ್ಯಾಗನ್ ಮಾಡ್ತೀನಿ ರೀ ಗಾಡಿನ. ಮಾಡೋಣ ಸ್ವಲ್ಪ ದಿನ ಟೈಮ್ ಬೇಕಿರುತ್ತೆ. ಸರಿ ಹೋಗೋಣ ಕರ್ನೂಲ್ಗೆ. ಇನ್ನೂ ಒಂದು 80 ಕಿಲೋಮೀಟ್ರ್ ಐತೆ ಕರ್ನೂಲ್ಗೆ. ಹೋಗ್ತಾ ಇದ್ದೀವಿ ಇಲ್ಲ. ಏನಕ್ಕೆ ಅವ್ರಿಗೆ ಗಾಡಿ ಕೊಟ್ಟಿದ್ದೆ ಅಂದರೆ ಅವ್ರಿಗೆ ನಿದ್ದೆ ಬರ್ತೈತೆ ಅಂತೆ. ಇದ್ರಲ್ಲಿ ಸಿಸ್ಟಮಲ್ಲಿ ಅಷ್ಟು ಸೌಂಡ್ ಇಲ್ಲ ಸಾಂಗು. ಅದು ನಮ್ದಲ್ಲೆಲ್ಲ ಗೊತ್ತಲ್ಲ, ಗುಮ್ ಅಂತ ಕೇಳಿಸ್ತಾ ಇರುತ್ತೆ. ಅದರಿಂದ ನೀವು ಅದನ್ನ ನೋಡ್ಸಿನ ಇದು ನೋಡಿಸ್ರಿ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ಗಾಡಿ. ಯಾಕಂದ್ರೆ ನನಗೆ ನಿದ್ದೆ ಬರ್ತಾಯಿಲ್ಲ, ಅವ್ರಿಗೆ ನಿದ್ದೆ ಬರ್ತಾಯಿದೆ ಅಂತಪ್ಪ ಅದಕ್ಕೆ. ಎರಡೂ ಒಂದೇ ಗಾಡಿ, ಒಂದೇ ಇವರೇ. ಏನಕ್ಕೆ ಅವರು ಇಬ್ಬರು ಒಂದೇ ಫ್ರೆಂಡ್ಸೇ ಇಬ್ಬರು. ಅದರಿಂದ ಏನು ಹೇಳಲ್ಲ ನಮ್ಮನವರಲ್ಲ. ಹೇಳಿದ್ದೀನಿ ಆದರೆ ಮೈಲೇಜ್ ಕೊಡ್ರಿ ಆರಿಸ್ಬಿಟ್ಟಿರಾ ಅಂತ. ನಾವು ನಮ್ದಿಲ್ಲ, ಇವ್ರದಲ್ಲಿ ಎಷ್ಟಿದೆಯೋ ಡೀಸೆಲ್ಲು ಅಷ್ಟೇ ನಮ್ಮದು ಇರೋದು. ಬರ್ರಿ ಇವಾಗ ಹೋಗೋಣ ಫಸ್ಟು.